ಸೊ ಒಂದು ಚಾಕೋಬಾರ್ ತೊಗೊಂಡಿದ್ದೀವಿ. ಚಾಕೋಬಾರು ಸೊ ಸಾಕು ಇಷ್ಟ. ಅಮ್ಮ ಬಿಸ್ಕೊಡ್ತಾವೆ ತಗೋ. ಇಡ್ಲಿ ಬಂದಿದೆ, 2 ವಡೆ 2 ಇಡ್ಲಿ. ಆ್ಯಕ್ಚುಲಿ ನಮ್ಮ ಚಿನ್ನಮ್ಮಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಅಣ್ಣ ಮಧ್ಯಾಹ್ನ ಫ್ರೀ ಊಟನಾ? ಆಧಾರ್ ಕಾರ್ಡ್ ತಂದರೆ. ಸೊ ಈರುಳ್ಳಿ ದೋಸೆನ ಬಂದಿದೆ. ಈರುಳ್ಳಿ ದೋಸೆ ಕೇಳಿ ಇಸ್ಕೊಂಡಿದ್ದಾಳೆ. ಬಸ್ರಿ 5 ರೂಪಾಯಿಗೆ. ವೆಲ್ಕಮ್ ಬ್ಯಾಕ್ ಟು PK ಕನ್ನಡ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಇವತ್ತೊಂದು ಸ್ಪೆಷಲ್ ಡೇ ನಮಗೆ ಆಕ್ಚುಲಿ. ಸೊ ಅದೇನು ಅಂತ ನಾನು ಈ ಒಂದು ಕೊನೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೀವು ನೋಡಿ, ಕೊನೆ ಭಾಗದಲ್ಲಿ ನಾನು ತೋರಿಸ್ತೀನಿ. ಸೊ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಸ್ವಿಮ್ಮಿಂಗ್ ಹತ್ರ ಬಂದಿದ್ದೀವಿ. ಸೊ ನನ್ನ ಮಗಳಿಗೆ ತುಂಬ ದಿವಸ ಆಗ್ಬಿಟ್ಟಿತ್ತು ಸ್ವಿಮ್ಮಿಂಗ್ ಮಾಡಿಸೋದಕ್ಕೆ. ಅದಕ್ಕೋಸ್ಕರ ಅಬ್ಬಯ್ಯ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ ಸ್ವಿಮ್ಮಿಂಗ್ ಮಾಡಿಸೋದಕ್ಕೆ. ಸ್ವಿಮ್ಮಿಂಗ್ ಮಾಡಿಸ್ಬಿಟ್ಟು ಮತ್ತೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಇವತ್ತೆಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನು ಸರ್ಪ್ರೈಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮಗೆಲ್ಲ ಗೊತ್ತು ಆ್ಯಕ್ಚುಲಿ, ಅದು ನಿಮ್ಗೆ ಗೊತ್ತಿಲ್ಲ. ನಿಮಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ವಿಡಿಯೋನ ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಬನ್ನಿ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಹೋಗೋಣ. ಸ್ವಿಮ್ಮಿಂಗ್ ಪೂಲ್ ಹೋಗ್ಬಿಟ್ಟು ಆಟ ಆಡ್ಬಿಟ್ಟು ಮತ್ತೆ ನಾವು ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಯ್ ಪೂಜಾ, ಗುಡ್ ಮಾರ್ನಿಂಗ್. ಸೊ ಇವತ್ತು ಒಂದು ಸ್ಪೆಷಲ್ ದಿನ. ಈ ಒಂದು ವಿಡಿಯೋನ ನಮ್ಮ ಆಡಿಯನ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ನಿಂಗೆ ಏನು ಅನ್ಸುತ್ತೆ? ಸೊ ಏನು ಹೇಳಕ್ ಹೋಗ್ಬೇಡ, ಏನು ಇವತ್ತು ಸ್ಪೆಷಲ್ ಡೇ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೊನೆ ಭಾಗದಲ್ಲಿ ನಾನು ತೋರಿಸ್ತೀನಿ ಅದನ್ನ. ಸೊ ಎಲ್ಲೆಲ್ಲಿ ಹೋಗೋಣ, ಏನೇನು ಮಾಡೋಣ ಇವತ್ತು, ಸೊ ಒಂದು ಪ್ಲಾನ್ ಏನಿದೆ ಅಂತ ಹೇಳೋದಿನ. ಇವತ್ತು ಪೂರ್ತಿ ಪ್ಲಾನ್ ಹಾಕಿದ್ದೀನಿ. ಅದ್ರಲ್ಲಿ ಎಷ್ಟು ವರ್ಕೌಟ್ ಆಯ್ತದೆ, ಎಷ್ಟು ವರ್ಕೌಟ್ ಆಗಲ್ಲ ಅಂತ ಗೊತ್ತಿಲ್ಲ. ಆಲ್ರೆಡಿ ಒಂದು ಹೋಗ್ಬಿಟ್ಟೈತೆ. ಬೆಳಿಗ್ಗೆ ಕ್ಯಾನ್ಸಲ್ ಆಯ್ತಲ್ಲ ಪ್ಲಾನ್, ಅದಕ್ಕೆ ನಾನು ಆಲ್ರೆಡಿ ಬೇರೆ ಪ್ಲಾನ್ ಹಾಕೊಂಡೆ ಮೈಂಡ್ ಅಲ್ಲಿ. ಹೌದಾ? ಏನ್ ಪ್ಲಾನಿಂಗ್ ಅಂತ ನಾನು ಹೇಳ್ಬಿಡ್ತೀನಿ. ಸೊ ಬೆಳಗ್ಗೆನೆ ಎದ್ದು ನಾವು ನಮ್ಮ ಚಿನ್ನಮ್ಮನ ಪಾರ್ಕ್ ಹಾಕೊಂಡು ಹೋಗ್ಬೇಕು ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ಸೊ ಬೆಳಿಗ್ಗೆ ಎದ್ದೋಳೋದು ಲೇಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ಆ ಪ್ಲಾನ್ ಕೈ ಬಿಟ್ಟು ಇವಾಗ ನಾವು ನೆಕ್ಸ್ಟ್ 7 ಪ್ಲಾನ್ ಏನ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ಸ್ವಿಮ್ಮಿಂಗ್ ಪೂಲ್ ಬರೋಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಆ ಒಂದು ಪ್ಲಾನ್ ಪ್ರಕಾರ ನಾವು ಸೆಕೆಂಡ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ವಿ ನಮ್ಮ ಚಿನ್ನಮ್ಮನ ಆಟ ಆಡ್ಸೋದಕ್ಕೆ. ಸ್ವಿಮ್ಮಿಂಗ್ ಪೂಲ್ ಮುಗಿಸ್ಕೊಂಡು ನೆಕ್ಸ್ಟ್ ಟಿಫನ್ ಮಾಡಕ್ ಹೋಗಮ್ಮ. ಅದ್ ಮುಗಿಸ್ಕೊಂಡು ಪಿಕ್ಚರ್ಗೆ ಹೋಗ್ಬೇಕು. ಓಕೆ. ಅಲ್ಲ, ಬಟ್ಟೆ ತಗೊಳಕ್ ಹೋಗ್ಬೇಕು. ಓಕೆ. ಬಟ್ಟೆ ತಗೊಂಡು ನೆಕ್ಸ್ಟ್ ಪಿಕ್ಚರ್ ಮನೆಗೆ ಹೋಗಿ ರೆಡಿ ಆಗಿ ಪಿಕ್ಚರ್ ಮುಗಿಸ್ಕೊಂಡು 4:15 ಹಂಗೆ ಇಸ್ಕಾನ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಮಾಲ್ 1-2 ರೌಂಡ್. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಅಮ್ಮನ ಮನೆ. ಅಮ್ಮನ ಮನೆ. ಇವಾಗ ಅಮ್ಮನ ಮನೆಯಲ್ಲಿ ಏನಂತ ಸರ್ಪ್ರೈಸ್ ಕೊಡೋಣ ಅವ್ರಿಗೆ, ಆಯ್ತಾ? ಯಾರನ್ನೂ ಕರೆದಿಲ್ಲ, ಅವಳೇ ಹೋಗ್ಬಿಟ್ಟು ನೀರೊಳಗಡೆ ಇಳಿದಿದ್ದಾಳೆ. ಸೊ ಇದೇ ನೋಡಿ ಸ್ವಿಮ್ಮಿಂಗ್ ಪೂಲು. ಸೊ ಇಲ್ಲಿ ಇನ್ನೂ 1 ಅವರ್ ಇಲ್ಲೇ ಕಳೆದು ನೆಕ್ಸ್ಟ್ ನಾವು ಮನೆಗೆ ಹೋಗ್ತೀವಿ. ಇಲ್ಲಿ ವೀಕ್ಷಕರ ಏನೋ ಪೆವಿಲಿಯನಲ್ಲಿ ಕೂತ್ಕೊಂಡು ನೋಡ್ತಾವ್ರೆ. ಜನ ಜಾಸ್ತಿ ಇಲ್ಲ ಇವತ್ತು, ಯಾಕೆಂತ ಹೇಳಿದ್ರೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ. ಸೊ ಹಾಗಾಗಿ ಜನಗಳು ಜಾಸ್ತಿ ಇಲ್ಲ, ಸ್ವಲ್ಪ ಜನ ಇರೋದು ನೋಡಿ. ಒಂದು 4 ಜನ ಇದ್ದಾರೆ ಅಷ್ಟೇ. ಬಾ ಮುಂದೆ ಬಾ ಚಿನ್ನಮ್ಮ, ಮೂತಿಗೆ ನಾವು ಆಯ್ತಾ? ಆಂಜನೇಯ ಮೂತಿ ಮಾಡ್ಕೊಂಡಿದ್ಯಲ್ಲ ಸುದ್ದಿ. ಅಲ್ಲಿ 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 ಜಾಣ ಮಗ ಕಮ್ಮಂಗ್ ಹಾಕೊಳಕ್ ಬರಲ್ತ ನಿಂಗಿನ್ನ. ಏನ್ ಇವಳೆ ಗುಡ್ಸಿ ಹಸಿರೋಳಂಗ್ ಕೂತಿರೋದ್ ನೋಡು. ಬಾ ಟೈಮ್ ಆಯ್ತು. ದಾವಣಗೆರೆ ಬೆಣ್ಣೆ ದೋಸೆ ಹೋಗ್ತಾ ಇದೀವಿ. ದಾವಣಗೆರೆ ಬೆಣ್ಣೆ ದೋಸೆ ಸಿಗುತ್ತೆ ಏನೋ ಗೊತ್ತಿಲ್ಲ. ದೂರ ಆಗೋಯ್ತು. ಟ್ರೈ ಮಾಡೋಣ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ಅಲ್ಲೇ ಸಿಗುತ್ತೆ, ಆಯ್ತಾ? ಸೊ ನಿನ್ನ ಫೇವರೇಟು, ಹಾಗಾಗಿ ಸೊ ಬೆಳಗ್ಗೆ ನಮ್ಮ ಚಿನ್ನಮ್ಮನ ಅಳಿಸ್ಬಿಟ್ಟೆ. ಅದಕ್ಕೆ ಬೆಳಗ್ಗೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವಳು ನೋಡಿ ಎಲ್ಲೋಗೋಳ ಅಲ್ಲಿ ಬರಲಿ ಎತ್ತರಿಗೆಲ್ಲಿ. ಸೊ ಇವತ್ತು ಅಳಿಸ್ಬಾರ್ದು ಅಂದ್ಕೊಂಡಿದ್ದೆ, ಅವಳೇ ಎತ್ಬಿಟ್ಲು. ನಾವೇನು ಅಳಿಸ್ಬೇಕಂತ ಅಳಿಸ್ಲಿಲ್ಲ, ಇವಳೇ ಎತ್ಬಿಟ್ಲು. ಸೊ ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋ ನೋಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡ್ಕೊಳ್ಳಿ. ಹಂಗೆ ಈ ಥರ ವೀಡಿಯೋಗಳು ಇನ್ನು ಮುಂದೆ ಬರ್ತಾ ಇರ್ತವೆ ಅಂತ ಹೇಳ್ತಾ ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ವಿ. ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ವಿ. ಊಟ ಏನು ಬೇಕು ಪೂಜಾ? ಈರುಳ್ಳಿ ಸರ್, ಒಂದು ಈರುಳ್ಳಿ ದೋಸೆ, 1 ಪ್ಲೇಟ್ ಇಡ್ಲಿ. ಸೊ ಇಲ್ಲಿ ಬಂದಿದ್ದೀವಿ ಇವಾಗ. ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ತಗೊಳ್ಳ ಒಂದು ಪೂಜಾ. ಬೆಣ್ಣೆ ದೋಸೆ. ಈರುಳ್ಳಿಗೂ ಬೆಣ್ಣೆ ಹಾಕ್ತಾರೆ. ಹಾಂ, ಬೆಣ್ಣೆ ಈರುಳ್ಳಿ ದೋಸೆ ತಗೊಂಡೇನಾ? ಇಲ್ಲೇ ಇಡ್ಲಿ ದೋಸೆ ಎಲ್ಲ ಅಲ್ಲೇ ಇಲ್ಲೇ ಡಬಲ್ ಕೊಡಿ ಇಡ್ಲಿ. ಸೊ ರೈಸ್ ನಾವು ಇವಾಗ ಅಂಗಡಿಗೆ ಬಂದಿದ್ದೀವಿ ಈರುಳ್ಳಿ ದೋಸೆ ಮತ್ತು ಇಡ್ಲಿ ತಿನ್ನೋದಕ್ಕೆ.
ಸೊ ಈರುಳ್ಳಿ ದೋಸೆ ಮತ್ತು ಇಡ್ಲಿನ ಆರ್ಡ್ರ್ ಮಾಡಿದ್ದೀವಿ. ಸೊ ಬನ್ನಿ ಇಲ್ಲಿ ಟೇಸ್ಟ್ ಹಂಗಿದೆ ಅಂತ ನೋಡೋಣ. ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಇಲ್ಲೇ ಬರೋದು. ನಾವು ಈರುಳ್ಳಿ ದೋಸೆ ಮತ್ತು ಸೆಟ್ ದೋಸೆ ಏನಾದ್ರು ತಿನ್ನಬೇಕು ಅಂತ ಆಗ್ತಿದ್ರೆ ಇಲ್ಲಿಗೆ ಬರ್ತೀವಿ. ಏನು ಚಿನ್ನಮ್ಮ ನಾವು ಫಸ್ಟು ನಾವು ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇದ್ದಿತ್ತು. ಫಸ್ಟ್ ನಾವು ಮನೆ ಮಾಡಿದಾಗ ಬಾಡಿಗೆ ಮನೆನ ನಾವು ಬಾಡಿಗೆ ಮನೆ ಇಲ್ಲೇ ಮಾಡಿದ್ದು ಪಕ್ಕದಲ್ಲೇ. ಸೊ ಇವಾಗ ನಾವು ಚೇಂಜ್ ಮಾಡಿದ್ದೀವಿ, ಅಂಜನಾ ನಗರಕ್ಕೆ ಹೋಗಿದ್ದೀವಿ. ಆದರೂ ನಾವು ಇಲ್ಲಿಗೆ ಟಿಫನ್ ಅಂತ ಬಂದಾಗ ನಾವು ಟಿಫನ್ ಮಾಡಿ ಇಲ್ಲಿಗೆ ಬರ್ತೀವಿ. ತುಂಬ ಹಾಕಿ 2 ವಡೆ ಹಾಕಿ. ಸೊ ಇವರು ನಮ್ಮ ಅವರ ಫ್ರೆಂಡು ಆ್ಯಕ್ಚುಲಿ. ಸೊ ಇಡ್ಲಿ ಬಂದಿದೆ, 2 ವಡೆ 2 ಇಡ್ಲಿ. ಆ್ಯಕ್ಚುಲಿ ನಮ್ಮ ಚಿನ್ನಮ್ಮಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಅವಳೇ ಕೇಳಿ ಈಸ್ಕೊಂಡಿದ್ದಾಳೆ. ನೀನೇ ತಿನ್ನು, ಅವಳೇ ತಿಂತಾಳೆ ಬಿಡು. ಸೊ ನಾವು ವಡೆ ತಿನ್ನೋಣ ಬನ್ನಿ ಈಗ. ಸೊ ನಮ್ಮ ಪೂಜಾ ಈರುಳ್ಳಿ ದೋಸೆ ಆರ್ಡ್ರ್ ಮಾಡಿದ್ದಾಳೆ, ಅದು ಬರೋದಕ್ಕೆ ಟೈಮ್ ಆಗುತ್ತೆ. ಹೀರೋ ಮಗಳೇ ಪೂಜೆ ಹಿಡ್ಕೊಳ್ಳೋಣ. ಹಾಂ ತಿನ್ನಿ ಇವಾಗ. ಸೊ ಆ್ಯಕ್ಚುಲಿ ಇಲ್ಲಿ ಸಾಂಬಾರು ಒಂದು ಸ್ವಲ್ಪ ಖಾರ ಇರುತ್ತೆ. ಹಾಂ ಖಾರ ಅಲ್ಲ, ಒಂದು ಸ್ವಲ್ಪ ನೀರು ಹಾಕು. ಹಾಂ ಇಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ವೈಟ್ ಚಟ್ನಿ ಜೊತೆಗೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇಡ್ಲಿಗೂ ಚೆನ್ನಾಗಿರುತ್ತೆ, ಈರುಳ್ಳಿ ದೋಸೆಗಳಿಗೂ ಚೆನ್ನಾಗಿರುತ್ತೆ. ಸೊ ಸೂಪರ್ ಆಗಿದೆ. ನಮ್ಮ ಚಿನ್ನಮ್ಮ ಒಂದು ತುತ್ತು ತಿನ್ನಲಿಲ್ಲ, ಆವಾಗಲೇ ನೀರು ಕುಡಿತಾವಳೆ. ನೀರು ಮಾತ್ರ ಇಕ್ತಾಳೆ ಅವಳು. ಒಂದು ಸ್ವಲ್ಪ ನೀರು ಹಾಕು ಪೂಜೆ, ಇಲ್ಲಿಗೆ ಖಾರ ಜಾಸ್ತಿ ಇದೆ. ಸೊ ಇನ್ನೂ ಹಾಕು, ಹಾಗೇನಾಗಲ್ಲ. ಸೊ ಸಾಂಬಾರು ಒಂದು ಸ್ವಲ್ಪ ಖಾರ ಜಾಸ್ತಿ ಇದೆ. ನಮ್ಮ ಚಿನ್ನಮ್ಮ ಖಾರ ತಿನ್ನೋದಿಲ್ಲ, ಅದಕ್ಕೋಸ್ಕರ ನೀರು ಹಾಕೊಂಡ್ವಿ. ಹೊಸಸಿನ ಹಚ್ಕೊ ತಿನ್ಬೇಕಾಯ್ತಾ? ಹೆಂಗಿದೆ ಅಂತ ಹೇಳ್ಬೇಕು. ವಡೆನೂ ತಿನ್ಬೇಕು ಜೊತೆಲೆ. ಸೊ ಈರುಳ್ಳಿ ದೋಸೆನ ಬಂದಿದೆ. ಈರುಳ್ಳಿ ದೋಸೆ ಕೇಳಿ ಇಸ್ಕೊಂಡಿದ್ದಾಳೆ. ಬಸ್ರಿ ಆಯ್ತು ಪೈಕೆ. ಹೆಂಗಿದೆ ಅಂತ ಹೇಳಾಯ್ತಾ? ಇವಾಗ ಮಾಡಿದ ತಾನೆ. ಸೊ ಗೈಸ್, ತುಂಬ ಇಲ್ಲಿ ಆ ಕಡೆ ಈ ಕಡೆ ಜಾಸ್ತಿ ಶಬ್ದ ಜಾಸ್ತಿ ಬರ್ತಿದೆ, ಸರಿಯಾಗಿ ಕೇಳ್ತೀನಿ ಇರ್ಬೋದು ಆಕ್ಚುಲಿ. ಹಾಂ ಆಯ್ತು ತಿನ್ಮಗಳ. ಏನು ಜನ ಸಂದಣಿ ಜಾಸ್ತಿ ಇದೆ, ಹಾಗಾಗಿ ವಾಯ್ಸ್ ಒಂದು ಸ್ವಲ್ಪ ಕ್ಲಿಯರೆನ್ಸ್ ಇರೋದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಈಗ ಈರುಳ್ಳಿ ದೋಸೆ ತಿಂತಿದ್ದಾಳೆ ಪೂಜಾ. ಸಾಂಬಾರು ಹಾಕಿಲ್ಲ ನನಗೆ. ರಿಯಾಕ್ಷನ್ ನೋಡಿ ಯಾವ ಥರ ಇದೆ, ಹೆಂಗಿದೆ? ಪೂಜೆ ಹೆಂಗ್ ಗೊತ್ತಾ, ರಿಯಾಕ್ಷನ್ ಹೇಳು ಅಂತ ಅಷ್ಟೇ ಹೇಳೋದು, ಜಾಸ್ತಿ ಹೇಳೋದು. ನಮ್ಮ ಖುಷಿ ಅವ್ರ ಅಮ್ಮನ ಚೆನ್ನಾಗಿ ಕೇರ್ ಮಾಡ್ತಾಳೆ ಮಾತ್ರ. ಇಲ್ಲಿದ್ದು ನಾವು ಒಡೆ ತಗೊಂಡು ಹೋಗ್ಬಿಟ್ಟು ಅವ್ರ ಅಮ್ಮಂಗೆ ಕೊಡ್ತಾವಳೆ. ನನಗೇಗಲ್ಲ ಮಡಗಿರೋದಿದ್ದು ಆ ಸುದ್ದಿ. ನಿಮ್ಮ ಅಮ್ಮಂಗಲ್ಲ, ನಿಮ್ಮ ಅಮ್ಮಂಗೆ ಬೇರೆದು ಹಾಕೋ, ಅನ್ನು ಬೇರೆ ದಿವ್ಸ್ಕೋ ಅಮ್ಮಂಗೆ. ಖುಷಿ ಅಲ್ಲೋಡು ನನಗೆ. ಥ್ಯಾಂಕ್ ಯು. ಕೆಳಗಡೆಲ್ಲ ಚೆಲ್ಬಾರ್ದು. ಈರುಳ್ಳಿ ದೋಸೆನ ನಾನೊಂದು ಬೈಟ್ ಟೇಸ್ಟ್ ಮಾಡ್ತೀನಿ, ಯಾವ ಥರ ಇದೆ ಅಂತ ಹೇಳ್ತೀನಿ. ಸೊ ಈರುಳ್ಳಿ ದೋಸೆಗೆ ಏನೋ ಆಲೂಗಡ್ಡೆ ಪಲ್ಯ, ಒಂದು ಸ್ವಲ್ಪ ಚಟ್ನಿ, ಗಟ್ಟಿ ಚಟ್ನಿ ನೋಡಿ. ಇಲ್ಲೂ ವೈಟ್ ಚಟ್ನಿ ಇದೆ, ಯಾವ ಥರ ಇದೆ ನೋಡಿ. ಸೂಪರ್ ಆಯ್ತು ಮಾತ್ರ ಟೇಸ್ಟು. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ತಿಂದಿದೆ. ಈರುಳ್ಳಿ, ಆಲೂಗೆಡ್ಡೆ, ಕಾಯಿ ಚಟ್ನಿ ಹಾಕ್ತಿದೆ, ಅದು ಅವೆಲ್ಲ ಮಿಕ್ಸ್ ಆಗಿ ಸೂಪರ್ ಆಗಿ ಟೇಸ್ಟ್ ಬರ್ತಿದ್ದಾವೆ. ಟೇಸ್ಟ್ ಅಂತೂ ಸೂಪರ್ ಆಗಿ ಬರ್ತಿದೆ. ಸಕ್ಕತ್ತಾಗಿಲ್ಲ ಚಿನ್ನಮ್ಮ ಈರುಳ್ಳಿ ದೋಸೆ. ಸೊ ಇಲ್ಲಿ ಮಧ್ಯಾಹ್ನಕ್ಕೆ ಆಧಾರ್ ಕಾರ್ಡ್ ತಂದ್ರೆ ಫ್ರೀ ಊಟ ಅಂತೆ, ಬಂದ್ಬಿಡಿ. ಅಲ್ಲಿ ಓನರ್ ಹೇಳ್ತಿದ್ದಾರೆ.
ಆಧಾರ್ ಕಾರ್ಡ್ ತಂದ್ರೆ ಫ್ರೀ ಊಟ ಮಧ್ಯಾಹ್ನ ಅಂತ ಓನರ್ ಹೇಳ್ತಿರೋದು. ಅಣ್ಣ ಮಧ್ಯಾಹ್ನ ಫ್ರೀ ಊಟನಾ ಆಧಾರ್ ಕಾರ್ಡ್ ತಂದ್ರೆ? ಪೂಜಾ ನಮ್ ಸಿನಿಮಾ ಏನ್ ಮಾಡೋಳು ಗೊತ್ತಾ, ಇವತ್ತು ಉಪ್ಪು ಮಾಡ್ಬಿಟ್ಟವಳು. ಸ್ಪೆಷಲ್ ಒಂದು ಇದೆ ಕಣ್ಣ, ಯುವ ದೋಪು ಅಂದ್ರೆ ಇಡ್ಲಿ ವಡೆ ದೋಸೆ ಪೂರ್ತಿ ಕೈಯಲ್ಲಿ ಕಲಿಸ್ಬಿಟ್ಟು ಇಲ್ಲಿ ನೋಡಿ ಚಟ್ನಿ ಸಾಂಬಾರು ಮತ್ತೆ ಇದು ಇಡ್ಲಿ ಎಲ್ಲ ಮಿಕ್ಸ್ ಮಾಡಿ ತಿಂತಾ ಇದ್ದಾಳೆ ನಮ್ಮ ಚಿನ್ನಮ್ಮ. ಇದೊಂಥರ ಯುವ ತೋಪು. ಸೊ ಎಲ್ಲ ಇಡ್ಲಿ ಮತ್ತೆ ದೋಸೆ ಎಲ್ಲ ತಿನ್ಕೊಂಡು ಮುಗಿಸ್ತೀವಿ. ಇವಾಗ ಕೈ ತೊಳ್ಕೊಳ್ಳೋಣ. ನಾಳೆ ಎತ್ಕೊಂಡ್ರೆ ನೋಡಿ. ಊಟ ಮಾಡಾದ್ಮೇಲೆ ಐಸ್ ಕ್ರೀಮ್ ತಿನ್ಲೇಬೇಕಲ್ಲ, ಅದಕ್ಕೆ ಇವಳಿಗೆ ಐಸ್ ಕ್ರೀಮ್ ಕುರ್ಸಕ್ಕೆ ಬಂದಿದ್ವಿ. ಬೇಕಾ ಊಟ ಎಲ್ಲ ನಾಷ್ಟ. ಅಣ್ಣ ಒಂದು ಯಾವ್ದಾರ ಚಿಕ್ಕದು ಕಡಿಮೆ ಅಮೌಂಟು ಐಸ್ ಕ್ರೀಮ್ ಕೊಡೋಣ. 20 ರೂಪಾಯಿಂದಾನೆ ಕೊಡಿ ಆಯ್ತು 20 ರೂಪಾಯಿ. ಸೊ ಒಂದು ಚಾಕೋಬಾರ್ ತೊಗೊಂಡಿದ್ದೀವಿ. ಚಾಕೋಬಾರು ಸೊ ಸಾಕು ಇಷ್ಟ. ಅಮ್ಮ ಬಿಸ್ಕೊಡ್ತಾವೆ ತಗೋ. ಖುಷಿ ಆಯ್ತಾ ಚಿನ್ನಮ್ಮ? ಐಸ್ ಕ್ರೀಮ್ ತಗೊಂಡ್ರೆ ಸಾಕು ನಿಮಗೆ, ಖುಷಿ ಆಗುತ್ತಲ್ಲ. ಸೊ ಗೈಸ್ ಊಟ ಎಲ್ಲ ಆಯ್ತು. ಈಗ ಟಿಫನ್ ಆಯಿತು ಆ್ಯಕ್ಚುಲಿ, ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟು ಫಿಲಮ್ಗೆ ಹೋಗ್ಬೇಕು. ಇವಾಗ ಮನೆಗೆ ಬಂದು ಬೀಗ ಎಲ್ಲ ಐತೆ. ನಿನ್ನ ಹತ್ರನೇ ಇರ್ಬೇಕಲ್ಲ ಬೀಗ. ಏಯ್ ತಗೋ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ನಾನು ಸ್ವಲ್ಪ ಸೇಪ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಟೀಚರ್ಗೆ ಎತ್ತ ಆಗಲ್ಲಿ ಲೈಟ್ ಹಾಕೋ. ಸೊ ಇವಾಗ ನಾವು ಒಂಥರ ಖುಷಿ ಆಗ್ತೈತೆ. ನನಗೆ ಒಂದು ಸ್ವಲ್ಪ ಧೈರ್ಯ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಪಬ್ಲಿಕಲ್ಲಿ ಹೋಗ್ಬಿಟ್ಟು ಇವತ್ತೇ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದ್ದು. ಸೊ ಎಲ್ಲರೂ ನನ್ನೇ ನೋಡ್ತಾ ಇದ್ದು. ನನ್ನೇ ನೋಡ್ತಿರ್ಬೇಕಾದ್ರೆ ನನಗೆ ಒಂಥರ ಮೃದುಗಳನ್ನು ಆಯ್ತಿತ್ತು ವೀಡಿಯೋ ಮಾಡಬೇಕಾದ್ರೆ. ಹಾಗೆ ಖುಷಿನೂ ಆಗ್ತಿತ್ತು, ಚೆನ್ನಾಗಿ ಮಾಡ್ತಾ ಇದ್ದೀನಿ ನಾನು ವೀಡಿಯೋನ ಅಂತ ಹೇಳ್ಬಿಟ್ಟು. ಪೂಜಾ ನಿನಗೆ ಹಂಗೆ ಅನಿಸ್ತು? ನಾನು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಿದ್ರಲ್ಲ, ನಿಂಗೆ ಹೆಂಗೆ ಅನಿಸ್ತಾ? ಲೈಟ್ ಆಗೋ ಎಲ್ಲ ಕಣ. ಹಂಗೆ ಕೇಳಿಸ್ಬೇಕು. ಇನ್ನು ಎಲ್ಲರಿಗೂ ಕೇಳಿಸ್ಬೇಕಾ? ನಮ್ಮಿಬ್ಬರು ಕೇಳಿದ್ರೆ ಸಾಕು, ಸ್ಪೀಕರ್ ಕೇಳಿದ್ರೆ ಸಾಕು. ಸೊ ಆ ಥರ ನಮಗಂತೂ ಇದೊಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಆಯಿತು. ಸೊ ಇದೇ ಥರ ಮಾಡ್ಕೊಂಡು ಹೋಗ್ತಾರೆ ನಮಗೂ ಒಂಥರ ಧೈರ್ಯ ಬರುತ್ತೆ. ನಮಗೂ ನಾವು ವೀಡಿಯೋ ಮಾಡೋದಕ್ಕೆ ಕಾನ್ಫಿಡೆಂಟ್, ಧೈರ್ಯ ಅನ್ನೋದಕ್ಕಿಂತ ಕಾನ್ಫಿಡೆಂಟ್ ಇರುತ್ತೆ. ಸೊ ಬನ್ನಿ ಫಸ್ಟ್ ನಾವು ಇವಾಗ ಸ್ನಾನ ಮಾಡ್ಕೊಂಡು ಬೇಗ ಹೊರಟೋಗೋಣ. ಟೈಮು ನಾನು ಆವಾಗಲೇ 12:30 ಅಂತ ಹೇಳಿದೆ. ನಾನು ಸುಮ್ಮನೆ ಹೇಳಿದೆ. ಇವಾಗ ಟೈಮ್ ಕರೆಕ್ಟಾಗಿ 12 ಹೊತ್ತು. ಸೊ 1 ಗಂಟೆ ಒಳಗಡೆ ನಾವು ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಇಲ್ಲಿಂದ ಮನೆ ಬಿಡಬೇಕು 1 ಗಂಟೆ ಒಳಗಡೆ. ಸೊ ಒಳಗಡೆ ಬಂದ್ಬಿಟ್ಟು ಇವಳು ಇಲ್ಲಿ ಬಿಚ್ಕೊಡು ಅಂತ ಅವಳೆ. ಮನೆ ಒಳಗಡೆ ಬಂದ್ಬಿಟ್ಟು ಏಯ್ ಮನೆ ಒಳಗಡೆ ಬಂದು ಬಿಚ್ಬೇಕು. ಅಲ್ಲೋಗಿ ಅಮ್ಮನ ಹತ್ರ ಬಿಚ್ಕೊಡ್ತದೆ ತೋಲೆ. ಹಂಗೆ ಡ್ಯಾನ್ಸ್ ಹೊಡೆದ್ರೆ ಸುಸು ಸಿಗ್ನಲ್ಲ. ಓಕೆ. ಸೊ ಗೈಸ್ ನಾನು ಇವಾಗ ಹೋಗ್ಬಿಟ್ಟು ಶೇಪ್ ಮಾಡಿಸ್ಕೊಂಡ್ಬಿಡ್ತೀನಿ. ಸೊ ಇವಾಗ ಹೋಗ್ಬಿಟ್ಟು ಫಸ್ಟು ನಾನು ಹೋಗ್ಬಿಟ್ಟು ಸಲೂನ್ಗೆ ಹೋಗ್ಬೇಕು ಈಗ. ನೀವು ಸ್ನಾನ ಮಾಡ್ಕೊಬರೋ ಶಾಲೆಗಳ ನಾನು ಬಂದಿರ್ತೇನೆ ಆಯ್ತಾ? ನಂದು 5 ನಿಮಿಷ ಆಗಲ್ಲ ಅಷ್ಟೇ. ಇಲ್ಲೇನೆ ಸೇಪ್ ಅಷ್ಟೇ. ಸೇಪ್ ಹಾಕೊಂಡು ಇಲ್ಲ ಸ್ವಲ್ಪ ವೈಟ್ ಇದೆ, ಅದೆಲ್ಲ ಕಲರ್ ಹಾಕ್ಬಿಡ್ಬೇಕು.